ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆಲ್ಲ ಅಕ್ಕಿ ಹಿಟ್ಟಿನ ಪಡ್ಡನ್ನು ತುಂಬಾ ಸಾಫ್ಟಾಗಿ ಯಾವ ರೀತಿ ಮಾಡ್ಕೋಬೇಕಂತ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀವಿ. ನಾವು ಇಲ್ಲಿ ಮೊದಲಿಗೆ 4 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀವಿ. ಆ ಗ್ಲಾಸಲ್ಲಿ 4 ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ಮೊದಲಿಗೆ ಅಕ್ಕಿನ ಚೆನ್ನಾಗಿ 1 to 3 ಟೈಮ್ಸು ವಾಶ್ ಮಾಡ್ಕೋಬೇಕಾಗತ್ತೆ. ಅಕ್ಕಿಯಲ್ಲಿರುವ ಡಸ್ಟ್ ಎಲ್ಲ ಹೋಗೋ ತನಕ ಚೆನ್ನಾಗಿ 1 2 ರಿಂದ 3 ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಮೊದಲಿಗೆ. ಆವಾಗ ಆ ನೀರನ್ನು ತೆಗೆದುಬಿಟ್ಟು ಮತ್ತೆ ಅಕ್ಕಿ ನೆನೆಯಲಿಕ್ಕೆ ಬೇರೆ ನೀರನ್ನು ಸೇರಿಸ್ತಾ ಇದ್ದೀವಿ. ಅಕ್ಕಿ ಮುಳುಗೋವರೆಗೂ ನೀರನ್ನು ಹಾಕೋಬೇಕಾಗತ್ತೆ. ಇಲ್ಲಿ ಅಕ್ಕಿ ಮುಳುಗೋವರೆಗೂ ನೀರನ್ನು ಹಾಕಿದ್ದೀವಿ. ಇವಾಗ ನೆಕ್ಸ್ಟ್ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಒಂದು 6 ರಿಂದ 7 ಗಂಟೆವರೆಗೂ ಅಕ್ಕಿನೇ ನೆನೆಯಲಿಕ್ಕೆ ಬಿಡೋಣ. ಈ ಕಡೆಗೆ ಅರ್ಧ ಬೌಲ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀವಿ. ಉದ್ದಿನ ಬೇಳೆನೂ ಸಹ ಡಸ್ಟ್ ಎಲ್ಲ ಹೋಗೋ ಥರ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀವಿ 2 ಟೈಮ್ಸು. ಆ ನೀರನ್ನು ತೆಗೆದುಬಿಟ್ಟು ಮತ್ತು ಬೇರೆ ನೀರನ್ನು ಸೇರಿಸ್ತಾ ಇದ್ದೀವಿ. ಉದ್ದಿನ ಬೇಳೆನೂ ಸಹ 7 ಗಂಟೆ ತನಕ ನೆನೆಯಲಿಕ್ಕೆ ಬಿಡೋಣ. 2 ಸೇಮ್ ಪ್ರಮಾಣದಲ್ಲಿ ನೆನೆಯಬೇಕು. ಈ ಕಡೆಗೆ 2 ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ ಮಿಕ್ಸಿಗೆ ರುಬ್ತಾ ಇದ್ದೀವಿ. ಮಿಕ್ಸಿಗೆ ಯಾವ ರೀತಿ ರುಬ್ಕೋಬೇಕಂತ ಪಡ್ ಮಾಡಲಿಕ್ಕೆ ಒಮ್ಮೆ ನೋಡ್ಕೊಳ್ಳಿ. 1 ಸ್ಪೂನ್ದಿಂದ ಅಕ್ಕಿನ ಹಾಕ್ತಾ ಇದ್ದೀವಿ. ಈ ಹಿಟ್ಟು ರುಬ್ಬುವಾಗ ನೀರನ್ನು ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲ, ಕಡಿಮೆ ನೀರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಹದ ಬರೋವರೆಗೂ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರುಬ್ಬಿದ್ದೀವಿ ಅಂತ. ಆ ಹದ ಬರೋವರೆಗೂ ಹಾಗೆ ರುಬ್ತಾನೆ ಇರಬೇಕಾಗತ್ತೆ. ನೀರನ್ನು ಕಡಿಮೆ ಯೂಸ್ ಮಾಡೋದ್ರಿಂದ ಈ ಹದ ಬರುತ್ತೆ. ಅಟ್ಲೀಸ್ಟ್ ಒಂದು 3 ಚಮಚ ಮಾತ್ರ ನೀರನ್ನು ಹಾಕಿಬಿಟ್ಟು ಇವಾಗ ನೋಡಿ ಕಂಪ್ಲೀಟಾಗಿ ಎಲ್ಲವನ್ನು ಅದೇ ರೀತಿಯೇ ರುಬ್ಬಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀವಿ. ಡಬ್ಬದಲ್ಲಿ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀವಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಮತ್ತು ಒಂದು ಚಿಟಿಕೆದಷ್ಟು ಮಾತ್ರ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀವಿ. ಸೋಡಾ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ, ಪಡ್ಡು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆಗೆ ಟೋಪನನ್ನು ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಪ್ಯಾಕ್ ಮಾಡಿಬಿಟ್ಟು ಅದನ್ನು ಸಹ ಹಿಟ್ಟನ್ನು ಒಂದು 8 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೀವಿ. ನೋಡಿ ಇವಾಗ 8 ಗಂಟೆ ಆದಮೇಲೆ ಓಪನ್ ಮಾಡ್ತಾಯಿದ್ದೀವಿ. ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಮೇಲ್ಗಡೆ ಎಲ್ಲ ತೋರಿಸ್ತಾ ಇದ್ದೀವಿ ನಾವಿಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಹಿಟ್ಟು ಚೆನ್ನಾಗಿ ಪಡ್ ಮಾಡಲಿಕ್ಕೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋದು ಅಂತ ತೋರಿಸಿಕೊಟ್ಟಿದ್ದೀವಿ. ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾವು ಮಾಡ್ತಾಯಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಪಡ್ಡನ್ನು ಮಾಡ್ಕೋಬೇಕಾದ್ರೆ ಮೊದಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಟ್ಟನ್ನು ಸ್ವಲ್ಪ ಎಲ್ಲ ಮನೆಗೂ ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ಎಲ್ಲ ಮನೆಗೂ ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಮನೆಗೂ ಅದೇ ರೀತಿಯೇ ಹಾಕಿದ್ದೀವಿ. ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮೇಲ್ಗಡೆಗೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ರಿಂದ 4 ನಿಮಿಷದವರೆಗಾದ್ರೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಒಂದು 4 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಕಡೆಗೆ ಆ ಪಡ್ಡನ್ನು ತಿರ್ಸ್ಬಿಟ್ಟು 2 ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಕೆಳಗಡೆ ಏನು ಸಹ ಅಂಟ್ಕೋದಿಲ್ಲ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಬರುವಂಥ ತುಂಬಾ ಸಾಫ್ಟಾಗಿ ಮೃದುವಾಗಿರುವಂಥ ಪಡ್ಡು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಕೇವಲ 2 ಸಾಮಗ್ರಿಗಳನ್ನೇ ಬಳಸಿ ತುಂಬಾ ಸುಲಭವಾಗಿ ಪಡ್ಡನ್ನು ಮನೆಯಲ್ಲಿ ಮಾಡ್ಕೋಬಹುದು. ನೋಡಿ ಇದೇ ರೀತಿಯೇ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಕೆಂಪು ಬರೋವರೆಗೂ ಬೇಯಿಸ್ಕೊಳ್ಳಿ. ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ನೋಡಿ ಮತ್ತೆ 2 ಸೈಡೂ ಈ ರೀತಿ ತಿರ್ಸಿ ಹಾಕಿ 2 ಸೈಡೂ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಚೆನ್ನಾಗಿ ಬೇಯಿದೆ. ಅದನ್ನ ಇವಾಗ ಒಂದು ಪ್ಲೇಟ್ನಲ್ಲಿ ಎತ್ತಿ ಇಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮತ್ತೊಂದು ತೋರಿಸ್ತಾ ಇದ್ದೀವಿ ನಾವಿಲ್ಲಿ.
ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಸ್ವಲ್ಪ ಕಲರು ಕೆಂಪು ಕಲರ್ ಬಂದಿದೆ. ಸೊ ಕಂಪ್ಲೀಟಾಗಿ ಇವಾಗ ಪಡ್ ಮಾಡೋ ವಿಧಾನ ರೆಡಿಯಾಗಿದೆ ನೋಡಿ.